ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದೊಂದು ಸ್ವಲ್ಪ ಹಿಂಗೆ ಮಾಡಿಬಿಡ್ತೀನಿ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ನೆಗ್ಲೆಕ್ಟ್ ಮಾಡಲ್ಲ. ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನೋಡ್ತೀನಿ, ರೆಸ್ಪಾಂಡ್ ಕೂಡ ಮಾಡ್ತೀನಿ. ನಿಮಗೂ ಗೊತ್ತು ಅದು. ಆಲ್ರೆಡಿ ಟಾಪಿಕ್ ನೋಡಿರ್ತೀರ. ಈ ಪರ್ಸನ್ ನೆಕ್ಸ್ಟ್ ಆಕ್ಷನ್ ಅಂದ್ರೆ ನಾವ್ ಅದನ್ನ ಇಂಟೆನ್ಷನ್ ಅಂತೀವಿ. ಬಟ್ ಎಸ್, ನಿಮ್ ಬಗ್ಗೆ ಏನ್ ನೆಕ್ಸ್ಟ್ ಆಕ್ಷನ್ ತಗೊಂತಾರೆ ನೋಡೋಣ. ಸೊ ಹೋಗೋದಕ್ಕೂ ಮುಂಚೆ ಪಾಸ್ಟ್ ಅಲ್ಲಿ ಏನಾಯ್ತು, ಪ್ರೆಸೆಂಟ್ ಅಲ್ಲಿ ಏನಾಗ್ತದೆ, ಇದಕ್ಕೊಂದು ಕ್ಲಾರಿಟೀಸ್ ಕೊಡೋಣ. ಬಿಕಾಸ್ ನಿಮಗೂ ಗೊತ್ತಾಗಲ್ಲ. ಓಕೆ, ಪಾಸ್ಟ್ ಅಲ್ಲಿ ಕನೆಕ್ಟ್ ಆಗ್ತಾ ಇದೆಯಾ ಅಂದ್ರೆ ನೀವು ನೆಕ್ಸ್ಟ್ ವಿಡಿಯೋ ನೋಡ್ಬೋದು, ಅಂದ್ರೆ ಕಂಟಿನ್ಯೂಯೇಷನ್ ನೋಡ್ಬೋದು. ಪಾಸ್ಟ್ ಇನ್ ಮ್ಯಾಟರ್ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಮೇ ಬಿ ದಿಸ್ ಇಸ್ ನಾಟ್ ಫಾರ್ ಯು ಅಂತ. ಹೋಗೋದಕ್ಕೂ ಮುಂಚೆ ಗೈಸ್, ಈ ಒಂದು ಮೆಸೇಜ್ ನಿಮಗೆ ರಿಲೇಟ್ ಆದ್ರೆ, ರೆಸೊನೇಟ್ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಓಕೆ, ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಅಂಡ್ ರಿವರ್ಸಲ್ ನ ನಾನು ತಗೋತೀನಿ, ಬಿಡ್ತೀನಿ. ಲೆಟ್ಸ್ ಸಿ. ಓಕೆ, 2 ಆಫ್ ಪೆಂಟಕಲ್ಸ್. ಓಕೆ, ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ, ಪಾಸ್ಟ್ ಸಿಚುವೇಶನ್ ಹೆಂಗಿತ್ತು ಅಂದ್ರೆ ಕನೆಕ್ಷನ್ ಅಲ್ಲಿ ಇದ್ರಿ, ಮಾತಾಡಿಸ್ತಾ ಇದ್ರಿ. ಇಟ್ ಈಸ್ ನಾಟ್ ದಟ್ ರೀಸೆಂಟ್ ಆಗಿ ಕನೆಕ್ಟ್ ಆಗಿರೋದಲ್ಲ, ರೀಸೆಂಟ್ ಆಗಿ ನೀವು ಕ್ಲೋಸ್ ಆಗಿರೋದಲ್ಲ, ರೀಸೆಂಟ್ ಆಗಿ ಅವ್ರ ಬಗ್ಗೆ ನಿಮಗೆ ಗೊತ್ತಾಗಿರೋದಲ್ಲ. ಇವ್ರ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಮುಂಚೆನೆ ಗೊತ್ತಿರುತ್ತೆ. ಸಣ್ಣ ಪುಟ್ಟ ವಿಚಾರಗಳಾಗಿರ್ಬೋದು, ಇವ್ರ ಬಗ್ಗೆ ನಿಮಗೆ ಐಡಿಯಾ ಇತ್ತು, ನಾಲೆಜ್ ಇತ್ತು ನಿಮಗೆ. ಅಂಡ್ ಆಲ್ಮೋಸ್ಟ್ ಕ್ಲೋಸ್, ವೆರಿ ಕ್ಲೋಸ್ ಪರ್ಸನ್ ಆಗೇ ಇದ್ರಿ ನೀವು ಇವ್ರಿಗೆ. ಓಕೆ, ದ ಥಿಂಗ್ ಈಸ್, ಇವ್ರು ನಿಮಗೆ ಅಂತ ಒಂದು ಪ್ರಯಾರಿಟಿ ಕೊಡ್ತಾ ಇರ್ಲಿಲ್ಲ, ಅಥವಾ ನೀವೇ ಆಗಿರ್ಬೋದು. ಈವನ್ ದೋ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಈವನ್ ದೋ ಅವ್ರ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ರು, ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅಂತ ಒಂದು ಪ್ರಯಾರಿಟಿ ಕೊಡ್ತಾ ಇರ್ಲಿಲ್ಲ. ಅಥವಾ ಅವಾಗ ಫೀಲ್ ಆಗ್ತಾ ಇರ್ಲಿಲ್ಲ, ಓಕೆ ಈ ಪರ್ಸನ್ ನನ್ನ ಮಧ್ಯದಲ್ಲಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆ. ಮೇ ಬಿ ನಿಮಗೆ ಅವಾಗ ರಿಯಲೈಸ್ ಆಗ್ತಾ ಇರ್ಲಿಲ್ಲ. ಬಟ್ ರೀಸೆಂಟ್ಲಿ ನಿಮಗೆ ಈ ಪರ್ಸನ್ ಬಗ್ಗೆ ರಿಯಲೈಸೇಷನ್ ಆಗ್ತಾ ಇರೋದು ನೋಡ್ತಾ ಇದೀನಿ. ಅಥವಾ ಓಕೆ, ಈ ಪರ್ಸನ್ಗೂ ನಾವು ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅನ್ನೋದು ಫೀಲ್ ಆಗೋದು ಇವಾಗ ಆಗ್ತಾ ಇದೆ. ಮೇ ಬಿ ಅವಾಗ ನೀವು ಎನಿ ಟೈಮ್ ಆಲ್ ಟೈಮ್ ಕನೆಕ್ಷನ್ ಅಲ್ಲಿ ಇದ್ರಿ, ಮಾತಾಡಿಸ್ತಾ ಇದ್ರಿ. ಬಟ್ ಯಾವಾಗ ಆ ಒಂದು ಗ್ಯಾಪ್ ಬಂತು, ಯಾವಾಗ ಒಂದಷ್ಟು ಚೇಂಜಸ್ ಆಯ್ತು ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಅವ್ರ ಲೈಫಲ್ಲಿ ಆಗಿರ್ಬೋದು, ಯಾವಾಗ ಆ ಒಂದು ಚೇಂಜಸ್ ಆಯ್ತು, ಅವಾಗ ನಿಮಗೆ ಒಂಥರ ರಿಯಲೈಸೇಷನ್ ಆಗಿರೋದಿದೆ. ಅಂದ್ರೆ ಓಕೆ, ಆಕ್ಚುಲಿ ಈ ಒಂಥರ ಕಂಪೇರ್ ಮಾಡ್ತಾ ಇದ್ದೀರಾ. ಪಾಸ್ಟ್ ಅಲ್ಲಿ ಕೂಡ ನಿಮ್ ಜೊತೆ ಆಪ್ಷನ್ಸ್ ಇತ್ತು, ಬಟ್ ನಿಮಗೆ ಈ ಪರ್ಸನ್ ಪ್ರಯಾರಿಟೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇದೇ ಪರ್ಸನ್ ಬೇಕು ಅಂತ ಪ್ರಯಾರಿಟೈಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಪಾಸ್ಟ್ ಅಲ್ಲೂ ನೀವು ಒಂಥರ ಕಂಪೇರ್ ಮಾಡ್ತಾ ಇದ್ರಿ, ಲೈಕ್ ಈ ಪರ್ಸನ್ ಜೊತೆ ಮೂವ್ ಆನ್ ಆಗ್ಲಾ, ಈ ಪರ್ಸನ್ ನನಗೊಂದು ನನ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರ ಇಲ್ವಾ, ಹಿಂಗೆಲ್ಲ ಏನೋ ಒಂದು ಇಂಪಾರ್ಟೆಂಟ್ ಪರ್ಸನ್ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಟ್ಟಿರಲ್ಲ ನೀವು ಕೂಡ, ಅವರು ಕೂಡ ಕ್ಯಾಶುವಲ್ ಆಗಿರ್ತಾ ಇದ್ರಿ ಮೇ ಬಿ. ಅಥವಾ ಯಾರೋ ಒಬ್ರು ಟ್ರೈ ಮಾಡ್ತಾ ಇದ್ರು, ಬಟ್ ಇನ್ನೊಬ್ರು ಅದಕ್ಕೆ 50-50 ಕೈಂಡ್ ಆಫ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಸೊ ಆ ತರ ಸಿಚುವೇಶನ್ ನಿಮ್ದಾಗಿತ್ತು. ಆ ತರ ಸಿಚುವೇಶನ್ ನಿಮ್ದಾಗಿದ್ರೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಕರೆಂಟ್ ಸಿಚುವೇಶನ್ ಅಲ್ಲಿ ನೋಡೋಣ ಏನ್ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ ಅಂತ. ಲೆಟ್ಸ್ ಸಿ. ಜಸ್ಟಿಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಮೇ ಬಿ ಆಲ್ರೆಡಿ ದೂರ ಆಗಿದ್ದೀರಾ, ಅಥವಾ ಆಲ್ರೆಡಿ ಅಷ್ಟು ಕಾನ್ವರ್ಸೇಷನ್ ಮಾಡ್ತಾ ಇಲ್ಲ, ಅಷ್ಟು ಮಾತಾಡಿಸ್ತಾ ಇಲ್ಲ. ಬಿಕಾಸ್ ಜಸ್ಟಿಸ್ ಬಂದಾಗೆಲ್ಲ ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಒಬ್ರು ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಇನ್ನೊಬ್ರು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಮೇ ಬಿ 2 ಆಫ್ ಪೆಂಟಕಲ್ಸ್ ಮತ್ತೆ ಜಸ್ಟಿಸ್ ಬಂದಿದೆ ಅಂದ್ರೆ, ಮೇ ಬಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಯಾವಾಗ್ಲೂ ನೀವ್ ಇವರ ಲೈಫಲ್ಲಿ ಒಂದು ಆಪ್ಷನ್ ತರಾನೇ ಇದ್ರಿ. ಯಾವಾಗ್ಲೂ ಈ ಪರ್ಸನ್ ಲೈಫಲ್ಲಿ ಮೇ ಬಿ ಅವರೊಂದು ಅಷ್ಟು ನಿಮಗೆ ಇಂಪಾರ್ಟೆನ್ಸ್ ಕೊಡೋದು ಅದು ಮಾಡ್ತಾ ಇರ್ಲಿಲ್ಲ. ಮೇ ಬಿ ನಿಮಗದು ಫೀಲ್ ಆಗ್ತಾ ಇತ್ತು, ನಿಮಗೆ ಈ ಕನೆಕ್ಷನ್ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇತ್ತು. ಬಟ್ ಆ ಕಡೆಯಿಂದ ಅಷ್ಟೇ ಒಂದು ರೆಸ್ಪಾನ್ಸ್ ಬರ್ತಾ ಇತ್ತಾ? ನೋ, ನನಗೆ ಅನಿಸ್ತಾ ಇಲ್ಲ ಬರ್ತಾ ಇತ್ತು ಅಂತ. ಬಟ್ ಲೆಟ್ಸ್ ಸಿ, ಇವಾಗ ಏನಾದ್ರು ಸಿಚುವೇಶನ್ ಚೇಂಜ್ ಆಗಿದೆಯಾ, ಈ ಪರ್ಸನ್ ಫೀಲಿಂಗ್ಸ್ ಏನು, ಅಂಡ್ ಅವರ ಒಂದು ನೆಕ್ಸ್ಟ್ ಆಕ್ಷನ್ ನಿಮ್ ಕಡೆ ಏನಾಗಿರುತ್ತೆ ಅಂತ. ಲುಕ್ ಎಟ್ ದಿಸ್. ಈ ಪರ್ಸನ್ ನಿಮ್ ಜೊತೆ ತುಂಬಾ ಹೈಡ್ ಮಾಡ್ತಾ ಇದ್ರು.
ಈ ಪರ್ಸನ್ಗೆ ನಿಮ್ ಬಗ್ಗೆ ಫೀಲಿಂಗ್ಸ್ ಇತ್ತು, ಈ ಪರ್ಸನ್ಗೆ ನಿಮ್ ಮೇಲೆ ಆ ಸ್ಪೆಷಲ್ ಥಾಟ್ಸ್ ಇತ್ತು, ಸ್ಪೆಷಲ್ ಒಪಿನಿಯನ್ ಕೂಡ ಇತ್ತು, ಬಟ್ ಅದ್ ಎಲ್ಲದನ್ನು ಹೈಡ್ ಮಾಡಿದ್ದಾರೆ. ನಿಮ್ ಜೊತೆ ಅವರ ಎಮೋಷನ್ಸ್ 0.1% ಕೂಡ ಹೇಳ್ಕೊಂಡಿಲ್ಲ. ಮೇ ಬಿ ಇವಾಗ ಹೇಳ್ತೀವಲ್ಲ, ರೈಟ್ ಪರ್ಸನ್ ಅಟ್ ರಾಂಗ್ ಟೈಮ್, ಅಥವಾ ರೈಟ್ ಪರ್ಸನ್ ಒಂದು ರಾಂಗ್ ಟೈಮ್ ಅಲ್ಲಿ ಸಿಕ್ಕಿರೋ ತರ. ಮೇ ಬಿ ತುಂಬಾ ಸಿನಾರಿಯೋಸ್ ನನ್ ಕಣ್ ಮುಂದೆ ಬರ್ತಾ ಇದೆ, ಬಟ್ ಒಂದ್ ಸಿನಾರಿಯೋ ಹೇಳ್ತೀನಿ ನಾನು ಇಲ್ಲಿ. ಮೇ ಬಿ ಆಲ್ರೆಡಿ ಅವರು ಕಮಿಟ್ಮೆಂಟ್ ಅನ್ನೋದಕ್ಕೆ ಹೋಗಿದ್ರು ನೀವು ಬರೋದಕ್ಕೂ ಮುಂಚೆ. ಮೇ ಬಿ ಇನ್ನೊಬ್ರು ಯಾರಿಗೋ ಪ್ರಾಮಿಸ್ ಮಾಡಿದ್ರು, ಅವ್ರಿಗೆ ಬೇಜಾರು ಮಾಡಕ್ ಇಷ್ಟ ಆಗ್ಲಿಲ್ಲ, ಅಥವಾ ಅವ್ರು ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಅಥವಾ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಯಾರೋ ಒಬ್ರು ರಿಲೇಶನ್ಶಿಪ್ ಇದ್ರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಎದ್ದು ಕಾಣ್ತಾ ಇದೆ. ಬಿಕಾಸ್ ದಟ್ ಈಸ್ ಅ ರೀಸನ್ ಈ ಪರ್ಸನ್ ಯಾವತ್ತು ನಿಮಗೆ ಕಾನ್ಫಿಡೆಂಟ್ ಆಗಿ ನಿಮಗೆ ಅವ್ರ ಎಮೋಷನ್ಸ್ ಏನು ಅದನ್ನ ಹೇಳ್ಕೊಂಡೇ ಇಲ್ಲ. ಬಿಕಾಸ್ ವೆರಿ ಜೆನ್ಯೂನ್ ಪರ್ಸನ್ ಇವರು, ವೆರಿ ಜನರಸ್ ಪರ್ಸನ್. ಅವರ ಒಂದು ಒಪಿನಿಯನ್ ಇಂದ ಯಾರಿಗೂ ಹರ್ಟ್ ಆಗ್ಬಾರ್ದು, ಅವ್ರ ಕಾರಣದಿಂದ ಯಾರ ಎಮೋಷನ್ಸ್ಗೂ ಹರ್ಟ್ ಆಗ್ಬಾರ್ದು. ಸೊ ಈ ತರ ಥಾಟ್ಸ್ ಇರುವ ಒಂದು ಪರ್ಸನ್ ಇವರು. ಬಟ್ ಲೆಟ್ಸ್ ಸಿ, ಇವರು ಇದೆ ನೋ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರ, ಏನಾದ್ರೂ ಮಾಡ್ತಾರ, ಕಾಂಟ್ಯಾಕ್ಟ್ ಮಾಡ್ತಾರ, ಅಟ್ಲೀಸ್ಟ್ ಯಾಕೆ ಮಾತಾಡಿಸ್ತಾ ಇಲ್ಲ ಅಂತ ಹೇಳ್ತಾರ, ಅಥವಾ ಯಾಕೆ ಕಾನ್ವರ್ಸೇಷನ್ ಇಲ್ಲ, ಯಾಕೆ ಯಾವತ್ತು ಫೀಲಿಂಗ್ಸ್ ನ ಶೇರೇ ಮಾಡಿಲ್ಲ, ಯಾವತ್ತಾರು ಓಪನ್ ಅಪ್ ಆಗ್ತಾರ. ಲೆಟ್ಸ್ ಸಿ. ನಾನ್ ಕೂಡ ನೋಡಿಲ್ಲ ಈ ಮೆಸೇಜ್ ನ. ದಿಸ್ ಇಸ್ 8 of Wands. ಟ್ರಸ್ಟ್ ಮೀ ಗೈಸ್, ಹೈಡ್ ಮಾಡಷ್ಟು ಮಾಡ್ಬೋದು, ಅವಾಯ್ಡ್ ಮಾಡಷ್ಟು ಮಾಡ್ಬೋದು, ನಿಮ್ನ ನೆಗ್ಲೆಕ್ಟ್ ಮಾಡೋಷ್ಟು ಮಾಡ್ಬೋದು, ಬಟ್ ಜಾಸ್ತಿ ಮಾಡೋದಕ್ಕಾಗಲ್ಲ. ಇವರಿಂದ ಅಂತೂ ಆಗಲ್ಲ. ಬಿಕಾಸ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವಾಗ ಹೆಂಗೆ ಗೊತ್ತಾ, ನಮಗ್ ಶಕ್ತಿ ಇರೋಷ್ಟು ನಾವ್ ಒಂದನ್ನ ಎಳ್ದಿಡ್ಕೋಬಹುದು. ನಮಗೆ ಆಗ್ತಾ ಇಲ್ಲ ಅಂದಾಗ ಆಬ್ವಿಯಸ್ಲಿ ನಾವ್ ಅದನ್ನ ಬಿಟ್ಟೇ ಬಿಡ್ತೀವಿ, ಹೋಗ್ಲಿ ಏನಾದ್ರೂ ಆಗ್ಲಿ ಅಂತ. ಸೊ ಈ ತರ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಹೇಳ್ಕೋಬೇಕು ಅನ್ನೋದು ಎವ್ರಿ ಮೂಮೆಂಟ್ ಅವ್ರಿಗೆ ಫೀಲ್ ಆಗುತ್ತೆ. ಹೋಗೋಣ, ಹೇಳ್ಬೇಡ, ಲೆಟ್ ಮೀ ಟೆಲ್, ಏನಾಗ್ತದೆ ಅದನ್ನ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಏನಾದ್ರೂ ಆಗ್ಲಿ. ಒಂದ್ಸತಿ ಈ ತರ ಒಂದು ಥಾಟ್ಸಿಗೆ ಬರ್ತಾರೆ, ಈ ತರ ಒಂದು ಜಡ್ಜ್ಮೆಂಟಿಗೆ ಬರ್ತಾರೆ. ಬಟ್ ಅವ್ರನ್ನ ಕಾಮ್ ಡೌನ್ ಮಾಡ್ಕೊಂತ ಇದ್ದಾರೆ. ಬೇಡ, ಹೇಳೋದ್ ಬೇಡ, ಎಕ್ಸ್ಪ್ರೆಸ್ ಮಾಡೋದ್ ಬೇಡ. ಬಟ್ ವೆರಿ ಸೂನ್ ಇವರಿಂದ ಒಂದು ಕಮ್ಯುನಿಕೇಶನ್ ಬರುತ್ತೆ. ವೆರಿ ಸೂನ್ ಇವರು ಓಪನ್ ಅಪ್ ಆಗೋದನ್ನ ನೋಡ್ತಾ ಇದೀನಿ. ವೆರಿ ಸೂನ್ ನಿಮ್ನ ಪ್ರಯಾರಿಟಿ ಮಾಡೋದನ್ನ ನೋಡ್ತಾ ಇದೀನಿ. ಸೊ ದಟ್ ಈಸ್ ದರ್ ನೆಕ್ಸ್ಟ್ ಆಕ್ಷನ್ ಅನ್ಬೋದು. ಇನ್ಫ್ಯಾಕ್ಟ್ 4 of Pentacles, ಐ ಫೀಲ್ ಫೈನಲಿ ಅವರು ಓಪನ್ ಅಪ್ ಆಗೋದು. ಬಿಕಾಸ್ 8 of Wands 4 of Pentacles ಬಂದಿದೆ ಅಂದ್ರೆ ಐ ಫೀಲ್ ಫೈನಲಿ ಅವ್ರು ಓಪನ್ ಅಪ್ ಆಗೋದನ್ನ ನೋಡ್ತಾ ಇದ್ದೀನಿ. ಬೇಡ, ಇಷ್ಟ ದಿನ ಹಿಡ್ದಿಡ್ಕೊಂಡಿದ್ದೆ, ಇಷ್ಟ ದಿನ ನಾನು ಏನು ಹೇಳ್ಕೊಂಡಿಲ್ಲ, ಇಷ್ಟ ದಿನ ನಾನು ಶೇರ್ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ಇವಾಗ ಹೇಳ್ಕೊಳ್ಳೋಣ, ಇವಾಗ ನಾನು ಇಂಪಾರ್ಟೆನ್ಸ್ ಕೊಡೋಣ, ಇವಾಗ ಲೈಕ್ ಏನಾಗತ್ತೆ ಆಗೋಗ್ಬಿಡ್ಲಿ, ನಾನು ಹೇಳೋದ್ ಹೇಳ್ತೀನಿ. ಸೊ ಈ ತರ ಒಂದು ಥಾಟ್ಸ್ ಇಟ್ಕೊಂಡು ನಿಮ್ನ ಅಪ್ರೋಚ್ ಮಾಡೋದು, ನಿಮಗೆ ಫೈನಲಿ ಮನ್ಸಲ್ಲಿ ಏನೇನೆಲ್ಲ ಇತ್ತು ಬ್ಲಾಸ್ಟ್ ಮಾಡ್ಬಿಡೋದು ಬಂದ್ಬಿಟ್ಟು, ಇದೆಲ್ಲ ಪಾಸಿಬಿಲಿಟೀಸ್ ತುಂಬಾ ನೋಡ್ತಾ ಇದ್ದೀನಿ. ಸೊ ಗೈಸ್, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ವೆರಿ ಸೂನ್ ಆ ಒಂದು ಸೈಲೆನ್ಸ್ ಬ್ರೇಕ್ ಆಗತ್ತೆ. ವೆರಿ ಸೂನ್ ಇವ್ರ ಎಮೋಷನ್ಸ್ ಏನೆಲ್ಲ ಇತ್ತು ಅದನ್ನೆಲ್ಲ ಹೇಳ್ಕೊಂತಾರೆ. ಲುಕ್ ಎಟ್ ದೀಸ್ ಕಾರ್ಡ್ಸ್, ದೀಸ್ ಆರ್ ವೆರಿ ಡೇಂಜರಸ್ ಕಾರ್ಡ್ಸ್ ಟು ಕಮ್ ಔಟ್ ಅಂತಾನೆ ಹೇಳ್ಬೋದು ಅಲಾಂಗ್ ವಿತ್ ದಿಸ್ ಈ ಒಂದು ಸಿಚುವೇಶನ್ ಅಲ್ಲಿ. ಬಿಕಾಸ್ ಮೂನ್ ಅಂದ್ರೆ ಇಟ್ಸ್ ಏನ್ ಫೀಲ್ ಆಗ್ತದೆ ಅದನ್ನ ಹೇಳ್ಕೊಳಲ್ಲ, ಹೈಡ್ ಮಾಡೋದು, ಭಯ ಅವ್ರಿಗೆ ಏನಾಗ್ಬಿಡುತ್ತೋ ನೆಕ್ಸ್ಟ್ ಅಂತ. ದಟ್ ಈಸ್ ಮೂನ್. ಅಂಡ್ 4 of Pentacles ಅಂದ್ರೆ ಇಷ್ಟ ದಿನ ಮುಚ್ಚಿಟ್ಕೊಳ್ಳೋಷ್ಟು ಅವ್ರಿಗೆ ಆಗೋಷ್ಟು, ಅದೇ ಮುಂಚೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಹಿಡ್ದಿಟ್ಕೊಳ್ಳೋಷ್ಟು ಹಿಡ್ದಿಡ್ಬೋದು. ಶಕ್ತಿನೇ ಇಲ್ಲ ಅಂದಾಗ ಅದಾಗಲ್ಲ, ಅದಕ್ಕಿಂತ ಜಾಸ್ತಿ ಹೋಗಕ್ಕಾಗಲ್ಲ. ಸೊ ಬಂದ್ಬಿಟ್ಟು ಎಲ್ಲ ಬ್ಲಾಸ್ಟ್ ಮಾಡೋದು, ಆ ತರ ನೋಡ್ತಾ ಇದೀನಿ. ಬಟ್ ಈ ಒಂದು ಪರ್ಸನ್ ಬಗ್ಗೆ ನಿಮಗೇನ್ ಸಜೆಷನ್ ಇದೆ ನೋಡೋಣ. ನೀವ್ ಇವ್ರನ್ನ ಎಂಕರೇಜ್ ಮಾಡ್ಬೇಕಾ, ಇವ್ರು ನಿಮಗೆ ಒಳ್ಳೆಯವರಾಗಿರ್ತಾರ? ಎಸ್, ಲುಕ್ ಎಟ್ ದಿಸ್ ಕ್ಯೂಟ್ ಕಾರ್ಡ್. ಇಲ್ಲಿವರೆಗೂ ನಾನು ಯಾವ ಟ್ಯಾರೋ ಕಾರ್ಡಿಗೂ ಕ್ಯೂಟ್ ಅಂತ ಹೇಳಿರ್ಲಿಲ್ಲ, ಬಟ್ ಐ ಫೀಲ್ ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ಬಿಕಾಸ್ ಒಂದು ಬೇಬಿ ತರ, ಒಂದು ಚೈಲ್ಡ್ ತರ, ಒಂದು ಮಗು ತರ ನಿಮ್ನ ಅಪ್ರೋಚ್ ಮಾಡೋದು, ನಿಮ್ನ ಸಾರಿ ಕೇಳೋದು, ಅಥವಾ ಏನ್ ಮನ್ಸಲ್ಲಿದೆ ಅದನ್ನ ಹೇಳ್ಕೊಬಿಡೋದು. ಈಗ ಸಣ್ಣ ಮಕ್ಳು, ಒಂದು 3-4 years ಮಕ್ಳು ಏನ್ ಮಾಡಿದ್ರು ಅದೆಲ್ಲ ಜೆನ್ಯೂನ್ ಆಗೇ ಮಾಡ್ತವೆ, ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡ್ ಮಾಡಲ್ಲ. ಏನೇ ಬಂದು ನೀವು ಚೆನ್ನಾಗಿದ್ದೀರಾ ಅಂದ್ರೂ ಅದು ಜೆನ್ಯೂನ್ ಆಗೇ ಬಂದವರು ಲೈಕ್ ಎಕ್ಸ್ಪ್ರೆಸ್ ಮಾಡೋದಲ್ವಾ. ಸೊ ಐ ಗೆಸ್ ಈ ತರ
ಏನಾಗುತ್ತೆ ಗೊತ್ತಿಲ್ಲ, ತುಂಬಾನೇ ಸೆನ್ಸಿಟಿವ್ ಪರ್ಸನ್ ಇವರು. ಲೆಟ್ ಮಿ ಟೆಲ್ ಯು, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ವೆರಿ 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 ಸೆನ್ಸಿಟಿವ್ ಪರ್ಸನ್. ತುಂಬಾನೇ ಮಗು ಸ್ವಭಾವ ಇರುವಂತ ಒಂದು ಪರ್ಸನ್, ತುಂಬಾನೇ ಶೈ ನೇಚರ್, ನಾಚಿಕೆ ಜಾಸ್ತಿ ಇವ್ರಿಗೆ. ಇದಕ್ಕೂ ಮುಂಚೆ ತುಂಬಾ ಸಲ ಪ್ರಯತ್ನ ಕೂಡ ಮಾಡಿದ್ದಾರೆ, ಐ ಆಮ್ ಡ್ಯಾಮ್ ಶೋರ್. ಬಟ್ ಎಸ್, ಇವ್ರಿಗೆ ಅಪ್ರೋಚ್ ಮಾಡ್ತಾರೆ ಅವರು. ವೆರಿ ಸೂನ್ ಈ ಸೈಲೆನ್ಸ್ ನ ಬ್ರೇಕ್ ಮಾಡ್ತಾರೆ. ಡಸನ್ ಮ್ಯಾಟರ್ ಏನಾಗುತ್ತೆ ಅಂತ, ವೆರಿ ಸೂನ್ ಓಪನ್ ಅಪ್ ಆಗೋದನ್ನ ನೋಡ್ತಾ ಇದ್ದೀನಿ. ವೆರಿ ಸೂನ್ ಅಪಾಲಜಿ ಕೇಳೋದು ಪಾಸ್ಟಲ್ಲಿ ಏನಾರು ಆಗಿತ್ತು ಅಂದರೆ. ನಿಮಗೂ ಗೊತ್ತು ಇವರು ತುಂಬ ಜೆನ್ಯೂನ್, ಇವರು ತುಂಬ ಪಾಪದವರು, ತುಂಬ ಸೆನ್ಸಿಟಿವ್, ನಿಮಗೂ ಗೊತ್ತು. ಐ ಗೆಸ್ ಫೈನಲ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಎಸ್ ಗೈಸ್, ಕಂಗ್ರ್ಯಾಚುಲೇಷನ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಾ, ನಿಮಗೇನು ಅನಿಸ್ತು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು ಗೈಸ್. ಇವತ್ತಿಗೆ ಇಷ್ಟೇ. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ನೀವೇ ಕೇಳೋದಕ್ಕೆ ನಾನು ಶಾರ್ಟ್ ವಿಡಿಯೋಸ್ನು ಮಾಡ್ತಾ ಇದ್ದೀನಿ, ರೈಟ್? ರೆಸ್ಪಾಂಡ್ ಮಾಡಿ ಗಾಯ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.